ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಒಂದು ನಿರೀಕ್ಷೆಯ ವಾಕ್ಯ ದೈನಿಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡುತ್ತೇನೆ. ನಮಗೆ ನಿರೀಕ್ಷೆಯನ್ನು ಕೊಡುವಂಥದ್ದು ದೇವರ ವಾಕ್ಯ. ಆಕಾಶ ಭೂಮಿ ಅಳಿದು ಹೋದರೂ ದೇವರ ವಾಕ್ಯ ಎಂದಿಗೂ ಅಳಿಯುವುದೇ ಇಲ್ಲ. ಯಾಕೆಂದರೆ ಇದು ದೇವರ ವಾಕ್ಯ. ಅರ್ಥ ಮಾಡ್ಕೊಂಡ್ರಿ, ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ದೇವರು ಮಾತಾಡಬೇಕಂತ ಎಲ್ಲೆಲ್ಲೋ ಹೋಗಿ ನಿಂತ್ಕೊಳ್ತೀರಲ್ಲ, ದೇವರು ಮಾತಾಡುವುದನ್ನು ಕೇಳಬೇಕಾದ್ರೆ ಇದರ ಮುಂದೆ ನಿಂತ್ಕೊಳ್ರಿ, ಇದರ ಮುಂದೆ ತಲೆಬಾಗ್ರಿ, ಇದನ್ನು ನೋಡ್ರಿ, ಇದನ್ನು ಓದ್ರಿ, ಇದನ್ನು ಧ್ಯಾನಿಸ್ರಿ. ದೇವರು ನಿಮ್ಮ ಸಂಗಡ ಮಾತಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಕೂಡ ನಿರೀಕ್ಷೆ ಕೊಡುವಂಥ ವಾಕ್ಯ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯದ ಕಡೆ ಭಾಗ. ದ ಬುಕ್ ಆಫ್ ಜಾನ್ ಚಾಪ್ಟರ್ 16 verse 20, ದ ಲಾಸ್ಟ್ ಪೋರ್ಷನ್. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಯೋರ್ ಸಾರೋಸ್ ವಿಲ್ ಬಿ ಟರ್ನ್ಡ್ ಇನ್ ಟು ಜಾಯ್. ಇದನ್ನು ಇನ್ನೊಂದು ಭಾಷಾಂತರದಲ್ಲಿ ನೋಡಬೇಕಾದ್ರೆ, ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ, ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ. ಇವತ್ತು ಯಾವುದೋ ಒಂದು ದುಃಖದಲ್ಲಿದ್ದೀರಾ, ಯಾವುದೋ ಒಂದು ವೇದನೆಯಲ್ಲಿದ್ದೀರಾ. ಆ ದುಃಖದ ನಿಮಿತ್ತವಾಗಿ ಹೃದಯವೆಲ್ಲ ಭಯ ಗಾಬರಿ, ಆ ದುಃಖದ ನಿಮಿತ್ತವಾಗಿ ಕಣ್ಗಳಲ್ಲಿ ಕಣ್ಣೀರು, ಪಾಪದ ನಿಮಿತ್ತವಾಗಿ ಒಂದು ದುಃಖವಾಗಿರ್ಬೋದು, ಅಥವಾ ಶಾಪದಲ್ಲಿ ಕಷ್ಟಪಡೋದ್ರ ನಿಮಿತ್ತವಾಗಿ ಒಂದು ದುಃಖವಾಗಿರ್ಬೋದು, ಯಾವುದೋ ಒಂದು ವ್ಯಾಧಿಯ ನಿಮಿತ್ತವಾಗಿ ಒಂದು ದುಃಖವಾಗಿರ್ಬೋದು, ಸೈತಾನನ ಪೀಡಿತ ನಿಮಿತ್ತವಾಗಿ ಒಂದು ದುಃಖವಾಗಿರ್ಬೋದು, ವೈರಿಗಳು ನಿನ್ನ ಸುತ್ತಲೂ ಆವರಿಸಿಕೊಂಡಿರುವುದರ ನಿಮಿತ್ತವಾಗಿ ದುಃಖವಾಗಿರ್ಬೋದು, ಯಾವುದೋ ಒಂದು ಅಗತ್ಯ ಸಂಧಿಸಕ್ಕಾಗದೆ ಬಹಳ ವೇದನೆಯಿಂದ ದುಃಖವಾಗಿರ್ಬೋದು, ಸಾಲದ ಸಮಸ್ಯೆ ತಲೆ ಮೀರಿ ಇರುವುದರಿಂದ ದುಃಖವಾಗಿರ್ಬೋದು, ಕುಟುಂಬದಲ್ಲಿ ಬಾಂಧವ್ಯಗಳಲ್ಲಿ ಬಿರುಕುಗಳು ಅದರ ನಿಮಿತ್ತವಾಗಿ ದುಃಖವಾಗಿರ್ಬೋದು, ನಿನ್ನ ಜೀವನದ ಬಗ್ಗೆ ನಿನಗೇ ಒಂದು ಜಿಗುಪ್ಸೆ ಅದರಿಂದ ಒಂದು ದುಃಖವಾಗಿರ್ಬೋದು. ನಿನ್ನ ದುಃಖಕ್ಕೆ ಕಾರಣ ಏನೇ ಇದ್ದರೂ ನಿನ್ನ ಸಂತೋಷಕ್ಕೆ ಕಾರಣ ಯೇಸುವಾಗಿದ್ದಾನೆ. ದೇವರು ಹೇಳ್ತಿದ್ದಾನೆ, ನಿನ್ನ ದುಃಖ ಹೋಗಿ ಆನಂದ ಬರ್ತದೆ. ಹಲ್ಲೆಲೂಯಾ. ನೋಡಿ, ಕನ್ನಡದಲ್ಲಿ ಸೂಪರಾಗಿ ಅದನ್ನು ಭಾಷಾಂತರ ಮಾಡಿದ್ದಾರೆ. ತಮಿಳು ಭಾಷೆ, ಆಂಗ್ಲ ಭಾಷೆಯಲ್ಲಿ ಯೋರ್ ಸಾರೋಸ್ ವಿಲ್ ಬಿ ಟರ್ನ್ಡ್ ಇನ್ ಟು ಜಾಯ್ ಅಂದರೆ ಮಾರ್ಪಡುತ್ತದೆ, ಬದಲಾಗ್ತದೆ. ಆದರೆ ಕನ್ನಡದಲ್ಲಿ ನಾವು ನೋಡಬೇಕಾದ್ರೆ ದುಃಖವು ಹೋಗಿ ಆನಂದ ಬರ್ತದೆ ಅಂತೆ. ಅಂದರೆ ನಮ್ಮ ಜೀವಿತದಲ್ಲಿ ದುಃಖ ಹೋಗ್ಬಿಡುತ್ತೆ, ಆನಂದ ಬರ್ತದೆ ಅಲ್ವಾ. ನಮ್ಮ ಮನೆಯನ್ನು ಬಿಟ್ಟು ದುಃಖ ಹೋಗುತ್ತೆ, ಆನಂದ ಬರ್ತದೆ. ಇದು ಕರ್ತನ ವಾಗ್ದಾನ, ಇದು ಕರ್ತನ ವಾಕ್ಯ, ಇದು ಯೇಸು ಕ್ರಿಸ್ತನು ಸ್ವತಃ ಮಾತಾಡಿದಂಥ ಮಾತು. ನಿಮ್ಮ ದುಃಖವು ಹೊರಟೋಗ್ತದೆ, ಆದರೆ ದುಃಖಕ್ಕೆ ಬದಲಾಗಿ ನಾನು ಆನಂದವನ್ನು ಸಂತೋಷವನ್ನು ಕೊಡುತ್ತೇನೆ. ಆದ್ದರಿಂದ ಹೆದರದಿರು ನನ್ನ ಮನವೇ, ಹೆದರದಿರು ನನ್ನ ಮಗಳೇ, ಹೆದರದಿರು ನನ್ನ ಮಗನೇ. ಕಾರಣ ದೇವರಿಗೆ ಹೇಳ್ತಿದ್ದಾನೆ, ದುಃಖಕ್ಕೆ ಕಾರಣ ಏನೇ ಆಗಿರಲಿ ನಿನಗೆ ನೇರವಾಗಿ ವಾಗ್ದಾನ ಬರ್ತಿದೆ, ನಿನ್ನ ದುಃಖವು ಹೊರಟೋಗ್ತದೆ, ಆನಂದ ಬರ್ತದೆ. ನಾವು ಏನು ಮಾಡಬೇಕು? ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ಯೇಸುವನ್ನು ಆರಾಧಿಸುವಾಗ ಈ ವಾಗ್ದಾನ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿ ಕಾಣಲ್ಪಡ್ತದೆ. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ನೀನು ಕೊಡುವಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ದುಃಖ ಹೋಗಿ ಆನಂದ ಬರ್ತದೆ. ಎಂಥ ಅದ್ಭುತವಾದಂಥ ವಾಗ್ದಾನ. ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ ಅವರ ದುಃಖಗಳೆಲ್ಲ ಅವರನ್ನು ಬಿಟ್ಟು ನೀಗಲಿ ಸ್ವಾಮಿ. ಅವರಲ್ಲಿ ನೀನು ನೀಡುವಂಥ ಸಂತೋಷ ಸಮಾಧಾನದಿಂದ ತುಂಬಿಸು ಸ್ವಾಮಿ. ನೀನು ಅವರನ್ನು ಆಶೀರ್ವದಿಸು. ಈ ದಿನ ಪೂರ್ತಿ ಅವರಿಗೆ ಆಶೀರ್ವಾದವಾಗಿರಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹೆದರದಿರು ನನ್ನ ಮನವೇ, ನನ್ನ ಮಗನೇ, ನನ್ನ ಮಗಳೇ. ಕಾರಣ ದೇವರ ವಾಗ್ದಾನ, ನಿನ್ನ ದುಃಖ ಹೋಗ್ತದೆ, ಆನಂದ ಬರ್ತದೆ. ಗಾಡ್ ಬ್ಲೆಸ್ ಯು. ಆಮೇನ್.